ಹಲೋ. ನಾನು ಮೋಹನ್ ರಾವ್. ಆಮ್, ನಾನು ಮಂಗಳೂರಿನವ. ನನಗೆ ನಾನು 17 ಇಂದ 20 ವರ್ಷ ನನಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಟೀಚ್ ಮಾಡಿದ ಎಕ್ಸ್ಪೀರಿಯನ್ಸ್ ಇತ್ತು. ಆನಂತರ ನಾನು ಏನು ಆಲೋಚನೆ ಮಾಡಿದೆ ಅಂತ ಹೇಳಿದ್ರೆ, ಈ ಟೀಚಿಂಗ್ ಜಾಬ್, ಈ ಟೀಚಿಂಗ್ ಕೆಲಸ ಆ, ಇಲ್ಲಿ ತನಕ ಹೋಗ್ತದೆ, ಅದರಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಅದರಲ್ಲಿ ನನಗೆ ಆ ಗ್ರೋತ್ ಎಂಬುದು ಕಾಣ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಯಾವಾಗಲೂ ಒಂದೇ ರೀತಿಯ ಅದು ಅದರಲ್ಲಿ ಏರಿಳಿತಗಳು ಆಗ್ತಾ ಇತ್ತು. ಅದು ಒಂದು ಒಂದು ಲೆವೆಲ್ಗೆ ಹೋದ ನಂತರ ಅದು ಸ್ಟಾಪ್ ಆಗ್ತಾ ಇತ್ತು. ಮತ್ತೆ ಯಾವುದೇ ಒಂದು ಕೆಲಸ ಅಂತ ಹೇಳಿದ್ರೆ, ನಾವು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಆಲೋಚನೆಗಳಿಗೆ ಅಥವಾ ನಮ್ಮ ಒಂದು ಆ ನಿರ್ಧಾರಗಳಿಗೆ ಅದಕ್ಕೆ ಬೆಲೆ ಇರ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋದು. ಅದು ನನಗೆ ಬೇಡ. ಯಾಕಂತ ಹೇಳಿದ್ರೆ ನನ್ನ ನಿರ್ಧಾರಗಳಿಗೆ ಅದಕ್ಕೆ ಸರಿಯಾದ ಬೆಲೆ ಸಿಗ್ತಾನೆ ಇರಲಿಲ್ಲ. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ನಾನು ಹುಡುಕ್ತಾ ಇದ್ದೆ. ಸೊ ನನ್ನ ನಿರ್ಧಾರಗಳನ್ನು ಸಮರ್ಥಿಸಿಕೊಳ್ಳುವಂತ ಯಾವ್ದಾದ್ರು ಇದೆಯಾ, ಅಥವಾ ನಂದು ಸ್ವಂತವಾಗಿ ಮಾಡುವ ಯಾವ್ದಾದ್ರು ಒಂದು ಯಾವ್ದಾದ್ರು ಸಿಗ್ತಾ ಇದೆ ನನಗೆ ಲೈಫಲ್ಲಿ ಅಂತ ಹುಡುಕ್ತಾ ಇರ್ಬೇಕಾದ್ರೆ, ಒಂದು ದಿವಸ ಫೇಸ್ಬುಕ್ ಅಲ್ಲಿ ಬಿಪಿನ್ ಬೋಪನ್ ಅವರದ್ದು ಅಡ್ವರ್ಟೈಸ್ಮೆಂಟ್ ನೋಡಿದೆ. ಆಗ ನಂಗೆ ಅನ್ಸಿತ್ತು, ಇದರಲ್ಲಿ ಏನೋ ಒಂದು ಇದೆ, ಇದರಲ್ಲಿ ನಾನು ಏನೋ ಒಂದು ಮಾಡಬಹುದು. ಯಾಕಂತ ಹೇಳಿದ್ರೆ ಅವರು ಅದರಲ್ಲಿ ಹೇಳಿದ ರೀತಿ, ಅದರಲ್ಲಿ ನಾವು ಏನ್ ಮಾಡ್ಬೋದು ಎಂಬುದ ರೀತಿ, ಅದು ತುಂಬಾ ನನಗೆ ಮನಸ್ಸಿಗೆ ಹಿಡಿಸಿದ್ದದು. ಏನಾಗ್ತದೆ ನೋಡುವ ಅಂತ ಹೇಳಿ ಮುಂದುವರೆದೆ. ಅದರಲ್ಲಿ ಅವರ ಒಂದು ಗಂಟೆಯ ಒಂದು ಪ್ರೋಗ್ರಾಮ್ಗೆ ಅಟೆಂಡ್ ಆದೆ. ಆ ನಂತರ ನನ್ಗೆ ಗೊತ್ತಾಯ್ತು, ಈ ಕೋರ್ಸ್ಗೆ ನಾನು ಜಾಯಿನ್ ಆದ್ರೆ ನನಗೆ ಲೈಫಲ್ಲಿ ಏನಾದ್ರೂ ಒಂದು ಮಾಡ್ಬೋದು. ನನಗೆ ಓನ್ ಎಂಬುದಂತ ಒಂದು ಎಂಟರ್ಪ್ರನರ್ಶಿಪ್ ಅಂತ ಹೇಳಿದ್ರೆ, ನಾನೇ ಈ ನನ್ನ ಒಂದು ಕೆಲಸಕ್ಕೆ ನಾನೇ ಓನರ್. ಸೊ ಅಂತ ಒಂದು ಮೈಂಡ್ ಸೆಟ್ ನಾನು ಬಳಸ್ಕೊಳ್ಬೋದು ಅಂತ ಅನ್ಸಿತ್ ನಂಗೆ. ಸಡನ್ ಹೆಚ್ಚು ಆಲೋಚನೆ ಮಾಡ್ಲಿಲ್ಲ, ಅದಕ್ಕೆ ಜಾಯಿನ್ ಆದೆ. ಜಾಯಿನ್ ಆದ ನಂತರ ನನ್ಗೆ ಗೊತ್ತಾಯ್ತು, ನಾನು ಸರಿಯಾದ ದಾರಿಯಲ್ಲಿದ್ದೇನೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅದರಲ್ಲಿ ಅವರು ಹೇಳುವ ರೀತಿ, ಅವರು ಹೇಗೆ ಅದನ್ನು ಮುಂದುವರಿಬಹುದು ಅಂತ ಹೇಳುವ ರೀತಿ ಅದು ತುಂಬಾ ಚೆನ್ನಾಗಿತ್ತು. ಮತ್ತೆ ನಾನು ಅದರಲ್ಲಿ ಮುಂದುವರೆದಿಗೆ ಒಂದು ತಿಂಗಳಾಯ್ತು. ಆ ಒಂದು ತಿಂಗಳಲ್ಲಿ ನಾನು ಸೇರಿದ 8 ದಿವಸಗಳಲ್ಲಿ ನಾನು ನನ್ನ ಕ್ಲೈಂಟ್ ಅನ್ನು ಹಿಡಿದಿದ್ದೆ. ಸೊ ನನಗೆ ಒಂದು ಕ್ಲೈಂಟ್ ಹತ್ರ ವರ್ಕ್ ಮಾಡುವ ಒಂದು ಅಪರ್ಚುನಿಟಿ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಎಲ್ಲವೂ ಅವರು ಹೇಳಿದ ರೀತಿಯನ್ನು ನಾನು ತಗೊಳ್ಳುವ ರೀತಿಯಲ್ಲಿತ್ತು. ನಾನು ಅವರು ಹೇಳಿದ ರೀತಿಯನ್ನು ನಾನು ನನ್ನ ಕೋರ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದೆ, ನಾನು ಅಳವಡಿಸಿಕೊಂಡೆ, ನನಗೆ ಸಿಕ್ಕಿತ್ತು. ಅಂತ ಹೇಳಿದ್ರೆ ಈಗ ನಾನು ಸ್ಟಾರ್ಟ್ ಮಾಡಿ 1 ತಿಂಗಳಾಯ್ತು. 1 ತಿಂಗಳಲ್ಲಿ ನಾನು ಒಂದು ಕ್ಲೈಂಟ್ ಅನ್ನು ಹಿಡಿದಿದ್ದೇನೆ. ಇನ್ನೂ ಇದೆ, ಕಲಿಲಿಕ್ಕೆ ಇದ್ರಲ್ಲಿ ತುಂಬಾ ಇದೆ. ನಾನು ಇನ್ನು ಮುಂದುವರಿತಾ ಹೋದ್ರೆ, ಹೀಗೆ ಅವರು ಹೇಳಿದ ಒಂದು ಕೋರ್ಸ್ಗಳನ್ನು ಮಾಡ್ತಾ ಹೋದ್ರೆ, ಅಳವಡಿಸಿಕೊಂಡ್ರೆ, ನನಗೆ ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇದೆ. ನಾನು ಆದಷ್ಟು ಬೇಗ ತುಂಬಾ ಕ್ಲೈಂಟ್ಸ್ ಹಿಡಿಬಹುದು, ನಾನು ಲೈಫಲ್ಲಿ ಗ್ರೋ ಆಗ್ಬಹುದು, ನಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ನಂದು ಓನ್ ಬಿಸ್ನೆಸ್ ಎಂಬುದು ಮತ್ತು ಇದರಲ್ಲಿ ಒಮ್ಮೆ ನೀವು ಓನ್ ಬಿಸ್ನೆಸ್ ಅಂತ ಎಸ್ಟಾಬ್ಲಿಷ್ ಆದ್ರೆ, ಇದರಲ್ಲಿ ನೀವು ಹಿಡಿದುಕೊಂಡ್ರೆ ನಿಮ್ಮನ್ನು ಮತ್ತೆ ಯಾವ ಕೆಲಸವೂ ನಿಮ್ಮ ಲೆಕ್ಕಕ್ಕೆ ಬರುವುದಿಲ್ಲ. ಯಾಕಂದ್ರೆ ನೀವು ಕೆಲಸದಲ್ಲಿ ಏನು ಗಳಿಸ್ತೀರಿ ಅದರದ್ದು 10 ಪಟ್ಟು ಇದರಲ್ಲಿ ಗಳಿಸಬಹುದು. ಮತ್ತೆ ಇದರಲ್ಲಿ ಟೆನ್ಷನ್ ಕಡಿಮೆ ಇರ್ತದೆ. ನಿಮ್ಮ ಕೆಲಸದಲ್ಲಿರುವಷ್ಟು ಟೆನ್ಷನ್ ಇರುವ ಚಾನ್ಸಸ್ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲವೂ ಡಿಸಿಷನ್ ನೀವು ತಗೊಳ್ಳುವಂತದ್ದು, ನಿಮ್ಮ ಡಿಸಿಷನ್ ನೀವು ಇಂಪ್ಲಿಮೆಂಟ್ ಆಗುವಂತದ್ದು, ನೀವೇ ಅದಕ್ಕೆ ಓನರ್ ಆಗಿರ್ತೀರಿ. ಆದ ಕಾರಣ ನಿಮ್ಮನ್ನು ಆಳುವವರು ಇದರಲ್ಲಿ ಇರುವುದಿಲ್ಲ. ಇದರಲ್ಲಿ ಏನಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವೇನ್ ಮಾಡ್ಬೋದು ಇದರಲ್ಲಿ. ಈಗ ನಾನು ತಗೊಂಡಂತ ಒಂದು ಈ ಕೋರ್ಸ್ ಎಂಬುದು, ಈಗ ಬಿಸ್ನೆಸ್ ಓನರ್ಸ್ ಇರ್ತಾರೆ. ಈ ಬಿಸ್ನೆಸ್ ಓನರ್ಸ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಅವರಿಗೆ ಕ್ಲೈಂಟ್ಸ್ ಅನ್ನು ಹಿಡಿಬೇಕಾಗ್ತದೆ. ಈ ಕ್ಲೈಂಟ್ಸ್ ಅನ್ನು ಹಿಡಿಬೇಕಾದ್ರೆ ಈಗ ಹೆಚ್ಚಾಗಿ ಯೂಸ್ ಮಾಡ್ಬೋದು ಪ್ಯಾಂಪ್ಲೆಟ್, ಗಿಂಪ್ಲೆಟ್, ಬೋರ್ಡಿಂಗ್, ಹೋರ್ಡಿಂಗ್ ಎಲ್ಲ ಯೂಸ್ ಮಾಡ್ತಾರೆ. ಆದ್ರೆ ಅದು ಹೆಚ್ಚು ಇಫೆಕ್ಟ್ ಆಗಿರುವುದಿಲ್ಲ. ಈಗ ಏನಿದ್ರು ವೆರಿ ಫಾಸ್ಟ್ ಮೂವಿಂಗ್ ವರ್ಲ್ಡ್ ಅಂತ ಹೇಳಿದ್ರೆ, ಭಾರಿ ವೇಗವಾಗಿ ಮುಂದುವರಿಯುವಂತ ಒಂದು ಈ ಜೀವನ ಇದೆ. ಅದರಲ್ಲಿ ಈ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಎಂಬುದು ಭಾರಿ ಒಂದು ಪರಿಣಾಮಕಾರಿಯಾದಂತ ಒಂದು ಸೋಷಿಯಲ್ ಮೀಡಿಯಾ. ಈಗ ನಾನು ತಗೊಂಡ ಕೋರ್ಸ್, ನಾನು ಅದರಲ್ಲಿ ವರ್ಕ್ ಮಾಡ್ತಾ ಇರೋದು. ನಾನು ಈ ಬಿಸ್ನೆಸ್ ಓನರ್ಸ್ ಏನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮುಖಾಂತರ ಅವರಿಗೆ ಹೆಚ್ಚು ಹೆಚ್ಚು ಕ್ಲೈಂಟ್ಸ್ ಅನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಅಂಡ್ ಇದು ತುಂಬಾ ಸಾಧ್ಯತೆಗಳಿದೆ. ಇದರಿಂದ ಈ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಆಡ್ ಸ್ಟ್ರಾಟಜೀಸ್ ಇಂದ ಡೆಫಿನೆಟ್ಲಿ ಆಗಿ ಬಿಸ್ನೆಸ್ ಓನರ್ಸ್ ಉಳಿದ ಮುಖಾಂತರ ತಗೊಳ್ಳುವಂತಹ ಒಂದು ಕ್ಲೈಂಟ್ಸ್ ಕಂಪೇರ್ ಮಾಡಿದ್ರೆ ಇದು ತುಂಬಾ ಫಾಸ್ಟ್ ಆಗಿರ್ತದೆ. ಆದ ಕಾರಣ ಸೊ ಡೆಫಿನೆಟ್ಲಿ ಮುಂದುವರಿಯುವ ಈ ಜಗತ್ತಿನಲ್ಲಿ ಇದು ಪರಿಣಾಮಕಾರಿಯಾಗಿ ಆಗುವಂತಹ ಒಂದು ಕೋರ್ಸ್. ಸಾಕ್ಷಿನಾಥ್ ಹೇಳಿಕ್ಕೆ ಬಿಡಿಸಿ ಬರ್ತೇನೆ. ಅಂಡ್
ಇದು ಯಾಕಂತ ಹೇಳಿದ್ರೆ ಇದೀಗ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡುವ ಸ್ಟ್ರಾಟಜೀಸ್. ಟ್ರೈನಿಂಗ್ ತುಂಬಾ ಚೆನ್ನಾಗಿದೆ ಇಲ್ಲಿ ಯೂಸ್ ಮಾಡುವ ಒಂದು ಸ್ಟ್ರಾಟಜೀಸ್. ಯಾಕಂತ ಹೇಳಿದ್ರೆ ಬಿಪಿನ್ ಬೋಪನ್ ಐ ಆಮ್ ರಿಯಲಿ ಅವರನ್ನು ಅಪ್ರಿಶಿಯೇಟ್ ಮಾಡ್ತೇನೆ. ಅವರು ಈ ಕೋರ್ಸ್ ಅನ್ನು ತಗೊಳ್ಳುವ ನಮ್ಗೆ ಹೇಳಿಕೊಡೋ ಮೊದಲು ಸೊ ಬೇರೊಬ್ಬರ ಹತ್ರ ವರ್ಕ್ ಮಾಡ್ತಾ ಬೇರೊಬ್ಬರ ಹತ್ರ ಟ್ರೈನಿಂಗ್ ತಗೊಳ್ತಾ ಇದ್ರು. ಆ ಟ್ರೈನಿಂಗ್ ಅವ್ರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಟ್ರೈನ್ ತಗೊಂಡದ ನಮ್ಗೆ ಅವರು ಹೇಳಿಕೊಡುವ ರೀತಿ ತುಂಬಾ ಚೆನ್ನಾಗಿದೆ, ತುಂಬಾ ಪರಿಣಾಮಕಾರಿಯಾಗಿದೆ. ಅವರು ಸ್ಟಾರ್ಟಿಂಗ್ ಅಲ್ಲಿ ಪ್ರಾರಂಭದಲ್ಲಿ ಅವ್ರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನಾನ್ ನಿಂಗೆ ಹೇಳಿಕೊಡ್ತಾ ಇದ್ದೇನೆ, ಬಟ್ ನಾನು ಏನು ಹೇಳಿಕೊಡೋದಕ್ಕಿಂತಲೂ ನೀವು ಇದರಲ್ಲಿ ಅಳವಡಿಸಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ಮಾಡ್ಬೇಕಾಗುತ್ತೆ. ಬಟ್ ಅವರು ಹೇಳಿಕೊಡುವ ರೀತಿ ಮತ್ತು ನಾವು ಅಳವಡಿಸಿಕೊಳ್ಳೋದು, ಸೊ ಅದು ತುಂಬಾ ಪರಿಣಾಮಕಾರಿಯಾಗಿ ಎಫೆಕ್ಟ್ ಆಗುತ್ತೆ ಇಲ್ಲಿ. ಅವರು ಹೇಳಿಕೊಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ, ತುಂಬಾ ಸುಲಭ ರೀತಿಯಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಬಟ್ ಅದನ್ನು ನಾವು ಪರಿಣಾಮಕಾರಿಯಾಗಿ ಅಳವಡಿಸಿಕೊಂಡದ್ದೇ ಆದಲ್ಲಿ ನಮಗೆ ಸಕ್ಸಸ್ ಗ್ಯಾರಂಟಿ. ಇದರಲ್ಲಿ ತುಂಬಾ ಚೆನ್ನಾಗಿದೆ ಅವರ ವಿಡಿಯೋಸ್ ಆಗ್ಲಿ, ಸೊ ಅವರು ಹೇಳಿಕೊಡೋ ರೀತಿ ಆಗ್ಲಿ, ಅಥವಾ ಏನಾದ್ರೂ ಅವರಿಗೆ ನಮ್ಗೆ ಏನಾದ್ರೂ ಅದರಲ್ಲಿ ಡೌಟ್ಸ್ ಇದ್ರೆ ಅದನ್ನು ಕ್ಲಿಯರ್ ಮಾಡುವ ಒಂದು ಸ್ಟ್ರಾಟಜೀಸ್ ಆಗ್ಲಿ ತುಂಬಾ ಚೆನ್ನಾಗಿದೆ. ಸೊ ಆದ ಕಾರಣ ಯಾರು ಈ ಕೋರ್ಸ್ ಅನ್ನು ಬಿಸ್ನೆಸ್ ಮೈಂಡ್ ಸೆಟ್ ಇರೋರು ತಗೊಂಡ್ರೆ ಸಕ್ಸಸ್ಫುಲ್ ಆಗ್ತಾರೆ, ಅಷ್ಟು ನಾನು ಹೇಳಿ ಬಯಸ್ತೇನೆ.